ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುವಂಥದ್ದು. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೋಗಬೇಕು ಅಂತ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಈ ವಾರ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ತುಂಬ ಜನ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳಿತ್ತು, ಯಾಕಂದರೆ ಟಾಸ್ಕ್ಗಳಿತ್ತು. ಆ್ಯಂಡ್ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದ್ದಂಥದ್ದು 8 ಜನ. ಇದರಲ್ಲಿ ಹನುಮಂತ ಅಣ್ಣ ಫೈನಲಿಸ್ಟ್ ಆಗಿದ್ದಾರೆ, ಕ್ಯಾಪ್ಟನ್ ಕೂಡ ಆಗಿರುವಂಥದ್ದು. ಆ್ಯಂಡ್ ಇದನ್ನು ಬಿಟ್ಟು ಇನ್ನು 7 ಜನ ಕೂಡ ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ. ಈ 7 ಜನದಲ್ಲಿ ಒಬ್ಬರು ಮಾತ್ರ ಸೇವ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಟಾಸ್ಕ್ನ ಕೊಡ್ತಾರೆ ಈ ಮಿಡ್ ವೀಕ್ ಎಲಿಮಿನೇಷನಿಂದ ಸೇವ್ ಆಗೋದಕ್ಕೋಸ್ಕರ. ಆ ಟಾಸ್ಕ್ನಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದು ಧನು ಅಣ್ಣ ಸೊ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಚೆ ಬಂದಿದ್ದಾರೆ. ಆ್ಯಂಡ್ ಇದಾದ ಮೇಲೆ ಇನ್ನು ಮಿಕ್ದವರು ಮೋಕ್ಷಿತಾ, ಭವ್ಯ, ರಜತ್, ತ್ರಿವಿಕ್ರಮ್, ಮಂಜು, ಗೌತಮಿ. ಸೊ ಇಷ್ಟು ಜನ ಇರುವಂಥದ್ದು. ಆ್ಯಂಡ್ ಇಷ್ಟು ಜನ ಅಂತ ಬಂದಾಗ ಎಲ್ಲನೂ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಂಟರ್ಟೈನ್ಮೆಂಟ್ ಆಗ್ಬೋದು, ಟಾಸ್ಕ್ ಆಗ್ಬೋದು, ಇನ್ವಾಲ್ವ್ಮೆಂಟ್ ಆಗ್ಬೋದು, ಪರ್ಸನೆಂಟ್ ಅನ್ನೋದಾಗ್ಬೋದು, ಪ್ರತಿಯೊಂದು ವಿಷಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಓಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವಾಗ ನಾವು ಮೋಕ್ಷಿತ್ ಅಂತ ನೋಡಿದಾಗ ಇವಾಗ ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಇಷ್ಟು ದಿನ ಏನು ಆಟ ಆಡ್ಕೊ ಬಂದರು ಅದಕ್ಕಿಂತ ಇವಾಗ ಏನು ಈ ವಾರದಲ್ಲಿ ಮತ್ತು ಹೋದವರಿಂದ ಆಟ ಆಡ್ಕೊ ಬರ್ತಿದ್ದಾರೆ, ಅದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೊರಗಡೆ ತುಂಬ ಒಳ್ಳೆ ಸಪೋರ್ಟ್ ಇದೆ ಅವ್ರಿಗೆ. ಆ್ಯಂಡ್ ಆ ಸಪೋರ್ಟ್ಗೆ ಒಂದು ಸ್ವಲ್ಪ ಬಿಡ್ರಪ್ಪ, ನೀವು ಸಪೋರ್ಟ್ ಮಾಡಿದ್ಕೊಂಡು ನಾನು ಪ್ರೂವ್ ಮಾಡ್ಕೊತೀನಿ ಅನ್ನೋ ರೀತಿ ಪ್ರೂವ್ ಮಾಡು ಅಂತಲೇ ಹೇಳ್ಬೋದು. ನನಗೆ ಪರ್ಸನಲಿ ತುಂಬ ಖುಷಿ ಆಯಿತು ಮೋಕ್ಷಿತರ ವಿಷಯದಲ್ಲಿ. ಇದಾದಮೇಲೆ ಭವ್ಯ. ಆ್ಯಕ್ಚುಲಿ ಭವ್ಯರು ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಎಸ್ಪೆಷಲಿ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಕೂಡ ಟಕ್ಕರ್ ಕೊಡುವಂಥ ಹುಡುಗಿನ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಾರ ಕೂಡ ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಎಷ್ಟೋ ವಿಷಯಗಳಾಗ್ತಿದ್ರು ಕೂಡ ಅವ್ರ ವಿಷಯದಲ್ಲಿ, ಆದರೂ ಕೂಡ ತುಂಬ ಕುಗ್ದಂತೆ ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿ ಇವಾಗ ಇರೋ ರೀತಿ ಕೂಡ ತುಂಬ ಬೆಟರ್ ಇದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮೋಕ್ಷಿತ್ ಜೊತೆ ಅಂತೂ ಇನ್ನೂ ಚೆನ್ನಾಗಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಮೇನ್ ಏನಪ್ಪ ಅಂದರೆ ತ್ರಿವಿಕ್ರಮ್ ಜೊತೆ ಅಷ್ಟೊಂದು ವಿಷಯಗಳೆಲ್ಲ ಆಗ್ತಿದ್ರು ಕೂಡ ಆ ಮೆಚ್ಯೂರಿಟಿ ಏನು ತೋರಿಸಿದ್ದಾರೆ ಅದು ಕೂಡ ಪ್ಲಸ್ ಪಾಯಿಂಟ್ ಆಗ್ತಿದೆ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಎಸ್ಪೆಷಲಿ ಈ ವಾರ ಕೂಡ ಸಕ್ಕತ್ತಾಗಿ ಹೋಗಿದೆ. ಇದಾದಮೇಲೆ ರಜತ್ ಅವರು. ರಜತ್ ಅಂತ ಹೆಸರು ಕೇಳಿದ ತಕ್ಷಣ ನನಗನ್ಸೊಂಥದ್ದು ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಎಂಟರ್ಟೈನ್ಮೆಂಟು, ಟಾಸ್ಕು, ಇನ್ವಾಲ್ವ್ಮೆಂಟು ಇರುವಂಥ ರೀತಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಖತ್ ಪ್ಲೇಯರು. ಒಂದು ಟೈಮಲ್ಲಿ ನಮ್ಮೆಲ್ಲರಿಗೂ ಕೂಡ ಬಿಗ್ ಬಾಸ್ ಅನ್ನೋಂಥದ್ದು ಸ್ವಲ್ಪ ಬೋರಿಂಗ್ ಅಂತ ಅನ್ಸೋಕ್ಕೆ ಶುರು ಆಗ್ಬಿಟ್ಟಿತ್ತು. ಅಂಥ ಟೈಮಲ್ಲೇ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಂಥದ್ದು ರಜತ್ ಅವರು ಎಂಟ್ರಿ ಕೊಟ್ಟ ಮೇಲೆ ಆಟದ ದಿಕ್ಕೇ ಬೇರೆ ಥರ ಹೋಯಿತು ಅಂತಲೇ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಆಗ್ತಾ ಹೋಯಿತು ಕಾಂಪಿಟೇಷನ್ನು, ಮತ್ತು ಎಲ್ಲರೂ ಕೂಡ ರೊಚ್ಚಿಗೆ ಇದ್ದಿದ್ದು ಅವಾಗಿಂದನೇ. ಜೊತೆಗೆ ಇವರು ಕೂಡ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಕೊಂಡೇ ಬಂದರು. ಅವಾಗ ಅಂದ್ಕೊಂಡ್ವಿ ಇವರೆಲ್ಲ ಜಾಸ್ತಿ ದಿನರಲ್ಲ ಹಾಗೆ ಅಂದ್ಕೊಂಡು, ಬಟ್ ನಮ್ಮ ಒಪಿನಿಯನ್ ಕೂಡ ತುಂಬ ಚೇಂಜ್ ಮಾಡು ಅಂತಲೇ ಹೇಳ್ಬೋದು. ಆ್ಯಂಡ್ ಇವರು ಏನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಪಕ್ಕ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಅಂತ ಅನಿಸಿತ್ತು. ಆ ಲೆವೆಲ್ಗೆ ಕಂಟೆಂಟ್ನ ಪ್ರತಿದಿನ ಕೊಟ್ಕೊಂಡು ಬಂದಿದ್ದಾರೆ. ಒಳ್ಳೆ ಕಂಟೆಸ್ಟೆಂಟ್ ಗುರು, ಬೆಂಕಿ ಪ್ಲೇಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಾರ ಕೂಡ ತುಂಬ ಚೆನ್ನಾಗಿ ಹೋಗಿದೆ ಅವ್ರಿಗೆ. ಆ್ಯಂಡ್ ಇದಾದಮೇಲೆ ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಅಂತ ಬಂದಾಗ ನನ್ನ ಪ್ರಕಾರ ಬಿಗ್ ಬಾಸ್ ಸೀಸನ್ 11ನ ಗೆಲ್ಲಬೇಕು ಅಂತ ಒಂದು ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡು ಬಂದಂಥ ಸ್ಪರ್ಧೆ ಅಂತ ಅನಿಸುತ್ತೆ. ಅದ್ರ ತಕ್ಕಂದರೆ ಆಟ ಆಡ್ಕೊಂಡು ಇಷ್ಟು ದಿನ ಬಂದಿದ್ದರು, ಆದರೆ ಈ ವಾರ ಸ್ವಲ್ಪ ಹಿಡಿಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಾರ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರಿಗೆ ಟಾಸ್ಕ್ಗಳು ಸಿಗಲಿಲ್ಲ, ತುಂಬ ಫ್ರಸ್ಟ್ರೇಷನ್ ಕಾಣಿಸ್ತಿತ್ತು ಅವ್ರ ಮುಖದಲ್ಲಿ. ಇದೆಲ್ಲ ಆದಮೇಲೆ ಒಂದಿಷ್ಟು ರಿಯಾಕ್ಷನ್ ಕೂಡ ಬಂದಿದೆ, ಅದು ತುಂಬ ಡ್ಯಾಮೇಜ್ ಕೂಡ ಮಾಡಿದೆ ಆಲ್ರೆಡಿ. ಬಟ್ ಏನಪ್ಪ ಅಂದರೆ ಈ 1-2 ದಿನ ಕತೆಗಳನ್ನ ಇಟ್ಕೊಂಡು ಕಂಪ್ಲೀಟ್ ಜರ್ನಿನ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಇಲ್ಲಿ ಕೆಲವೊಂದು ತಪ್ಪುಗಳಾಗಿದೆ, ಆ ತಪ್ಪಿಗೆ ಒಂದಿಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಆ ಡ್ಯಾಮೇಜ್ ಯಾವ ಲೆವೆಲ್ಗೆ ಎಫೆಕ್ಟ್ ಮಾಡುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಬಟ್ ಅದನ್ನು ಬಿಟ್ಟರೆ ತ್ರಿವಿಕ್ರಮ್ ಸಖತ್ತಾಗಿ ತುಂಬ ಎಲ್ಲ ಆಟಗಳನ್ನು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಈ ವಾರದಲ್ಲಿ ತುಂಬ ತಪ್ಪುಗಳಾಗಿದೆ, ಆ ತಪ್ಪುಗಳನ್ನ ಮುಂದೆ ಮಾಡ್ದಂತೆ ಸರಿ ಮಾಡ್ಕೊಂಡು ಹೋಗಬೇಕು, ಅದೇ ಇಂಪಾರ್ಟೆಂಟ್ ಆಗುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇದಾದಮೇಲೆ ಮಂಜಣ್ಣ ಅಂತ ಬಂದರೆ ಗ್ರೇ ಏರಿಯಾ, ಗೇಮ್ ಚೇಂಜರ್. ಆ್ಯಂಡ್ ಎಲ್ಲಕ್ಕೆ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು. ಮನಸ್ಸಿಂದ ತುಂಬ ಒಳ್ಳೆ ವ್ಯಕ್ತಿ. ಗೇಮ್ಗೋಸ್ಕರ ಸ್ವಲ್ಪ ಹಿಂಗೆ ಆಡ್ತಾರೆ ಅನ್ನೋದ್ಬಿಟ್ರೆ ಮನಸ್ಸರೇ ತುಂಬ ಒಳ್ಳೆಯ ವ್ಯಕ್ತಿ. ಜೊತೆಗೆ ಫ್ರೆಂಡ್ಶಿಪ್ಗೆ, ಭಾವನೆಗಳಿಗೆ ತುಂಬ ಬೆಲೆ ಕೊಡುವಂಥ ವ್ಯಕ್ತಿ. ನನಗೆ ಪರ್ಸನಲಿ ಮಂಜಣ್ಣ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ಜೊತೆಗೆ ಮಂಜಣ್ಣ ಅಂತ ಬಂದ್ರೇ ಒಂದು ಗೇಮ್ನ ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ ಅಂತಲೇ ಮಂಜಣ್ಣ ಜಾಸ್ತಿ ಹೆಸರಾಗಿದ್ದಂಥದ್ದು. ಹಾಗಾಗಿ ನಂಗೆ ಗೇಮ್ ಚೇಂಜರ್ ಅಂತ ಎಲ್ಲರೂ ಕೂಡ ಕರೀತಿದ್ದಂಥದ್ದು. ಬಟ್ ಈ 4 ವಾರದಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ. ಆ ಎಫೆಕ್ಟಲ್ಲೂ ಕೂಡ ನನಗೆಲ್ಲೂ ಕೂಡ ಸತ್ಯ ಅಂತ ಅನಿಸಲ್ಲ. ಯಾಕಂದರೆ ಮಂಜಣ್ಣ ಅವ್ರ ಆಟನ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡೇ ಬರ್ತಿದ್ದಾರೆ. ಎಲ್ಲೂ ಕೂಡ ಅವರು ಹಿಂದೆ ಉಳಿದಾರೆ ಅಂತ ನನಗಂತೂ ಅನಿಸಿಲ್ಲ. ಟಾಸ್ಕ್ಗಳಾಗ್ಬೋದು, ಇಂಪ್ರೂವ್ಮೆಂಟ್ ಮಾಡೋದಾಗ್ಬೋದು, ಇನ್ನೊಂದು ಗ್ರೇ ಏರಿಯಾ ಉಟ್ಕೊಳ್ಳೋದಾಗ್ಬೋದು, ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಬಟ್ ಎಫೆಕ್ಟ್ ಆಗಿದ್ದಂಥದ್ದು ಗೌತಮಿ ಜೊತೆ ಇದ್ದಾರೆ ಅನ್ನೋ ಒಂದು ವಿಷಯ. ಬಟ್ ನಾನು ಅದನ್ನು ಅಲ್ಲಿಗೆ ಬಿಡಬೇಕು ಅಂತ ಅನ್ಕೋತೀನಿ. ಯಾಕಂದರೆ ಗೌತಮಿ ಜೊತೆ ಫ್ರೆಂಡ್ಶಿಪ್ ಏನಿದೆ ಅದು ಒಳ್ಳೆ ಬಾಂಡಿಂಗ್ ಆಗಿರೋದ್ರಿಂದ, ಜೆನ್ಯೂನ್ ಆಗಿರೋದ್ರಿಂದ ಆ ಫ್ರೆಂಡ್ಶಿಪ್ನ ಬಿಟ್ಕೊಟ್ಟಿಲ್ಲ. ಜೊತೆಗೆ ಅಲ್ಲಿ ಮೇಲೆ ನಾವೆಲ್ಲ ಕನ್ಸಿಡರ್ ಮಾಡಬೇಕು ಒಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಒಬ್ಬ ವ್ಯಕ್ತಿಯಾಗಿ ಮನಸ್ಸು ಒಬ್ಬ ಪರ್ಸನಾಲಿಟಿ ಅಂತ ನೋಡಿದಾಗ ತುಂಬ ಚೆನ್ನಾಗಿ ಗೆಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೋ ಒಂದು ಆಟಕ್ಕೋಸ್ಕರ ಅವರ ಫ್ರೆಂಡ್ಶಿಪ್ನ ಬಿಟ್ಕೊಡ್ತಿಲ್ಲ. ಸೊ ಇದು ಒಳ್ಳೆ ವಿಷಯನೇ ಅಲ್ವಾ. ಸೊ ಈ ಥರ ಕೂಡ ಕನ್ಸಿಡರ್ ಮಾಡ್ಬೋದು. ಆ ಥರ ನೋಡಿದಾಗ ಮಂಜಣ್ಣ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ತುಂಬ ಒಳ್ಳೆ ವ್ಯಕ್ತಿ ಅಂತ ಅನಿಸುತ್ತೆ. ಆ್ಯಂಡ್ ಅವರ ಗ್ರಾಫ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದೊಂದು ವಿಷಯ ಬೇಡವಾದ ವಿಷಯ ಅದು ಆ್ಯಕ್ಚುಲಿ, ಬಟ್ ಅದೇ ತುಂಬ ಕನ್ಸಿಡರ್ ಆಗ್ತಿದೆ. ಎಲ್ಲ ಒಂದು ಕಡೆ ಮಂಜಣ್ಣ, ಗೌತಮಿ ಅಂತ ಬಂದರೆ ಸ್ವಲ್ಪ ಇದಾಗ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಕೂಡ ಅವ್ರ ಬಗ್ಗೆ ಇಲ್ಲ. ಒಳ್ಳೆ ಪ್ಲೇಯರ್ ಗುರು ಮಾತ್ರ ಮಂಜಣ್ಣ. ಇದಾದಮೇಲೆ ಗೌತಮಿ ಅವರು. ಸೊ ಗೌತಮಿ ಅಂತ ಬಂದಾಗ ಪಾಸಿಟಿವಿಟಿ ಅನ್ನೋ ಒಂದು ವಿಷಯಕ್ಕೆ ತುಂಬ ಹೈಲೈಟ್ ಕೂಡ ಆದರು, ಸ್ವಲ್ಪ ಟ್ರೋಲ್ ಕೂಡ ಆದರು, ನೆಗೆಟಿವ್ ಕೂಡ ಬಂತು. ಬಟ್ ಯಾವಾಗ ಪಾಸಿಟಿವಿಟಿ ಅನ್ನೋ ಒಂದು ವಿಷಯನ ಸೈಡ್ಗಿಟ್ಟು ತಮ್ಮನ್ನು ತಾವು ಆಟ ತೋರಿಸ್ಕೊಂಡ್ರು,
ಒಂದು ಟ್ರ್ಯಾಕಿಗೆ ಬಂದರು, ಅಲ್ಲಿಂದ ಅವರ ಗೇಮ್ ತುಂಬ ಚೆನ್ನಾಗಿ ಹೋಗಿದೆ. ನಾನು ಯಾವಾಗಲೂ ತುಂಬ ಸಲ ಹೇಳ್ತೀನಿ, ಗೌತಮಿ ಅಂತ ಬಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಪಾಯಿಂಟ್ಲೆಸ್ ಮಾತಾಡಲ್ಲ. ಈ ಬಿಗ್ ಬಾಸ್ ಮನೆ ತುಂಬ ಜನ ಪಾಯಿಂಟ್ಲೆಸ್ ಮಾತಾಡೋರು ಇರುವಂಥದ್ದು. ಹಿಂಗಿರುವಂಥ ಸಂದರ್ಭದಲ್ಲಿ ಇಂಥ ಮನೇಲಿ ಇಲ್ಲಿ ಗೌತಮಿ ಅವರು ತುಂಬ ಪಾಯಿಂಟ್ಗಳನ್ನ ಕಟ್ಟಾಗಿಟ್ಕೊಂಡು ತಾವೇನು ಮಾತಾಡಿದ್ದಾರೆ ಆ್ಯಂಡ್ ಆಪೋಸಿಟ್ ಅವರು ಏನು ಮಾತಾಡ್ತಿದ್ದಾರೆ ಅದನ್ನು ಕ್ಲಾರಿಟಿ ಇಟ್ಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಟಾಡ್ಕೊಂಡ್ಬಂದಿದ್ದಾರೆ. ಜೊತೆಗೆ ಪರ್ಸನಲ್ ಅಂತ ಬಂದಾಗಲೂ ಅಷ್ಟೇ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು. ಆ ಫ್ರೆಂಡ್ಶಿಪ್ನ ಉಳಿಸ್ಕೊಂಡಿದ್ದ ರೀತಿಗಳಾಗ್ಬೋದು. ಸೊ ಅವೆಲ್ಲ ತುಂಬ ವಿಷಯಗಳಿದೆ, ಜನ ನೋಡಬೇಕಷ್ಟೇ. ಬಟ್ ಏನಾಗುತ್ತೆ ಅಂದರೆ ಎಲ್ಲ ಸ್ಪರ್ಧಿಗಳ ಬಗ್ಗೆಯೂ ಕೂಡ ಹೊರಗಡೆ ಒಂದಿಷ್ಟು ನೆಗೆಟಿವಿಟಿ ಅನ್ನೋದಿರುತ್ತೆ. ಅದನ್ನು ನೋಡಿ ತುಂಬ ಜನ ಜಡ್ಜ್ ಮಾಡ್ತಾರೆ, ಎಪಿಸೋಡ್ ನೋಡಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅದರಿಂದಲೇ ತುಂಬ ಜನಕ್ಕೆ ಒಂದಿಷ್ಟು ನೆಗೆಟಿವಿಟಿ ಅನ್ನೋದು ಕೂಡ ಇದೆ. ಬಟ್ ನಾವು ತುಂಬ ಕ್ಲಿಯರಾಗಿ ಕೂತ್ಕೊಂಡು ಅನಲೈಸ್ ಮಾಡಿದ್ರೆ ನಮಗೆಲ್ಲ ಕೂಡ ಉತ್ತರ ಸಿಗುತ್ತೆ. ಸೊ ಇಷ್ಟು ಜನದ್ದು ಕೂಡ ಒಳ್ಳೆತನದ ಕೂಡ ಇರುತ್ತೆ, ಕೆಟ್ಟ ಗುಣಗಳು ಕೂಡ ಇರುತ್ತೆ. ಆಟದಲ್ಲಿ ಇದು ಕಾಮನ್, ಓಕೆನಾ. ಆ್ಯಂಡ್ ಜೀವನದಲ್ಲಿ ಕೂಡ ಕಾಮನ್ ಆಗಿರುವಂಥದ್ದು. ಆ್ಯಂಡ್ ಇಷ್ಟು ಜನದಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಹೋಗ್ತಿರೋಂಥ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಗೌತಮ್ ಅಂತ ಆಲ್ರೆಡಿ ಅಪ್ಡೇಟ್ ಬರ್ತಾನೆ ಇದೆ. ಸೊ ಇದು 100% ಕನ್ಫರ್ಮ್ ಅಂತ ಹೇಳಲ್ಲ, ಬಟ್ ತುಂಬ ನ್ಯೂಸ್ ಚಾನಲ್ಗಳು, ವೆಬ್ಸೈಟ್ಗಳು ಮತ್ತು ಈ ಅಪ್ಡೇಟ್ ಕೊಡೋರು ಅವರೆಲ್ಲರೂ ಕೂಡ ಹೇಳ್ತಿರೋದು ಯಾರ ಹೆಸರಪ್ಪ ಅಂದರೆ ಗೌತಮ್ ಅವರೇ. ಆ್ಯಂಡ್ ಇವಾಗ ನೀವು ಇಲ್ಲಿ ಕಂಪೇರ್ ಮಾಡಿದ್ರು ಕೂಡ ನನಗೂ ಕೂಡ ಗೌತಮ್ ಅವರೇ ಹೋಗುವಂಥದ್ದಲ್ಲಿ ರೈಟ್ ಇದೆ ಅಂತ ನಂಗೆ ಅನಿಸುತ್ತೆ. ಕಾರಣ ಏನಪ್ಪ ಅಂದರೆ ಇವ್ರಿಗಿಂತ ಬೇರೆಯವ್ರು ಡಿಸರ್ವ್ ಇದ್ದಾರೆ ಆ್ಯಂಡ್ ಇವ್ರಿಗಿಂತ ಜಾಸ್ತಿ ಫಾಲೋಯಿಂಗ್ ಆಗ್ಬೋದು, ಸಪೋರ್ಟ್ ಆಗ್ಬೋದು ಜಾಸ್ತಿ ಇದೆ. ನಾವು ವೋಟಿಂಗ್ ಪೋಲೆಲ್ಲ ಹಾಕಿದ್ದೆ ಅದಕ್ಕೋಸ್ಕರನೇ. ಸೊ ಅಲ್ಲೂ ಒಂದು ಕ್ಲಿಯರ್ ಇಮೇಜ್ ಸಿಕ್ತು ನನಗೆ, ಓಕೆ ಇಲ್ಲಿ ಗೌತಮ್ ಅವ್ರಿಗೆ ಕಷ್ಟ ಇದೆ ಅಂತ. ಜೊತೆಗೆ ಮೇಯ್ನ್ ಆಗಿ ಇವ್ರಿಗಿಂತ ಜಾಸ್ತಿ ಮೊದಲೇ ಇವರು ಸ್ವಲ್ಪ ಆಟ ಶುರು ಮಾಡಿದ್ರು. ಗೌತಮ್ ಅವರು ಸ್ವಲ್ಪ ದಿನಗಳ ಹಿಂದೆ ಚೆನ್ನಾಗಿ ಆಟ ಶುರು ಮಾಡಿದ್ರು. ಬಟ್ ಮೊದಲಿಂದ ಇದೇ ಗೌತಮ್ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಹೆವಿ ಸಪೋರ್ಟ್ ಇತ್ತು. ನನ್ನ ಫಸ್ಟ್ ವೀಡಿಯೋ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ನನಗೂ ಕೂಡ ಇವರು ಸಿಕ್ಕಾಪಟ್ಟೆ ಇಷ್ಟ ಆಗಿರೋ, ಪಕ್ಕ ಇವರು ಗೆಲ್ಲೋ ಕಂಟೆಸ್ಟೆಂಟ್ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಅವರು ಬೇರೆ ವೇ ತಗೊಂಡ್ರು, ಅದೇ ಅವ್ರಿಗೆ ಎಫೆಕ್ಟ್ ಆಯಿತು. ಅವ್ರು ಆ್ಯಕ್ಚುಲಿ ಒಳ್ಳೆ ವೇನೇ ತಗೊಂಡ್ರು, ಬಟ್ ಒಳ್ಳೆ ವೇ ನಾಟಕನೋಗಿ ಶುರು ಆಗ್ಬಿಡ್ತು. ಸೊ ಅದು ಜನದ ಕಡೆಯಿಂದ ಬೇರೆ ಥರ ಮಾತುಗಳು ಬರೋಕ್ಕೆ ಶುರು ಆಯಿತು. ಅದೇನು ಬಿಟ್ಟರೆ ಗೌತಮಿ ತುಂಬ ಮನಸ್ಸಿಂದ ಒಳ್ಳೆಯವರು, ಜೊತೆಗೆ ಒಳ್ಳೆ ವ್ಯಕ್ತಿತ್ವದ ಆಟಗಳನ್ನ ಆಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ವ್ಯಕ್ತಿ ಆ್ಯಂಡ್ ಅವರ ಮುಂದಿನ ಜೀವನಕ್ಕೂ ಕೂಡ ಒಳ್ಳೆಯದಾಗಲಿ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗುವಂಥ ಚಾನ್ಸ್ಗಳಿರುತ್ತೆ, ಯಾಕಂದರೆ ಅಪ್ಡೇಟ್ ಎಲ್ಲರೂ ಕೂಡ ಸೇಮ್ ಕೊಡ್ತಾ ಇದ್ದಾರೆ. ಹಾಗಾಗಿ ಆ್ಯಂಡ್ ಇಲ್ಲಿ ಮೋಕ್ಷಿತ ಆಗ್ಬೋದು, ಭವ್ಯ ಆಗ್ಬೋದು, ಯಾರೂ ಹೋಗ್ತಾ ಇಲ್ಲ, ಅದನ್ನು ಕೂಡ ಅಪ್ಡೇಟ್ ಮಾಡ್ತಿದ್ದಾರೆ. ಅವ್ರು ಯಾರೂ ಹೋಗಲ್ಲ. ಆ್ಯಂಡ್ ರಾಜ್ಯದ ಕೂಡ ಇವಾಗಲೇ ಹೋಗೋ ಚಾನ್ಸ್ಗಳಂತೂ ಇಲ್ಲ ಅನ್ಸುತ್ತೆ. ಇನ್ನು ತ್ರಿವಿಕ್ರಮ್ ಅಂತೂ ಪಕ್ಕ ಫೈನಲಿಸ್ಟೇ. ಸೊ ನೋಡುವ, ಮಂಚಣ್ಣ ಅಂತೂ ಗ್ರೇ ಏರಿಯಾ ಆ್ಯಂಡ್ ಅವರಿಂದನೇ ಬಿಗ್ ಬಾಸ್ ಮೊದಲು ಸ್ಟಾರ್ಟಿಂಗ್ ಎಲ್ಲ ಅಷ್ಟೊಂದು ಕಿಕ್ ಆಫ್ ಆಗಿದ್ದಂಥದ್ದು. ಆ್ಯಂಡ್ ಇವಾಗಲೂ ಕೂಡ ಅದೊಂದು ಚಿಕ್ಕ ವಿಷಯ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದ್ರೆಲ್ಲ 99% ಎಫರ್ಟ್ಸ್ ಸಾಕೋದಾಗಿದೆ, ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಗೌತಮಿ ಹೋಗ್ತಿದ್ದಲ್ಲೂ ಕೂಡ ಅರ್ಥ ಇದೆ ಅಂತ ನನ್ನ ಅನಿಸಿಕೆ, ಓಕೆನಾ. ಸೊ ನಿಮ್ಮ ಪ್ರಕಾರ ಯಾರು ಹೋಗಬೇಕಾಗಿತ್ತು ಓವರಾಲ್ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನು ನಮ್ಮ ಗೌತಮ್ ಅವ್ರಿಗೆ ಅವ್ರ ಜೀವನಕ್ಕೆ ಮುಂದಿನ ಜೀವನ ಏನಿದೆ ಅದಕ್ಕೆ ಒಳ್ಳೆಯದಾಗಲಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಹೊರಗಡೆ ಸಪೋರ್ಟ್ ಏನಿದೆ ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಇಷ್ಟು ದಿನ ಸಪೋರ್ಟ್ ಮಾಡೋರು ಅದೆಲ್ಲ ಇಂಪಾರ್ಟೆಂಟು, ಇನ್ಮೇಲೆ ಸಪೋರ್ಟ್ ಮಾಡ್ತಿಲ್ಲ ಹೊರಗಡೆ ಬಂದಮೇಲೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮಿಸ್ ಮಾಡಂತೆ ಎಲ್ಲರೂ ಕೂಡ ಮಾಡಿ, ಗೌತಮ್ ಅವ್ರಿಗೆ ಕೂಡ ಮಾಡಿ. ಒಳ್ಳೆಯದಾಗಲಿ ಗೌತಮ್ ಅವ್ರಿಗೆ. ಸೊ ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.